ಇನ್ನು ಜೆಡಿಎಸ್ ಇರುವಂತಹ 28 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಿಗಾಗಿ ಪಟ್ಟು ಹಿಡಿತಾ ಇದೆ. 10 ಕ್ಷೇತ್ರ ಕೊಟ್ಟರೂ ಕೂಡ ಒಪ್ಪಲು ತೀರ್ಮಾನ ಬರ್ಬೋದು, ಆ ಒಂದು ಡಿಸಿಷನ್ಗೆ ಬರ್ಬೋದು ಅಂತ 12 ಕ್ಷೇತ್ರಗಳನ್ನ ನಮಗೆ ಕೊಡಬೇಕು ಅಂತ. ಅದರಲ್ಲಿ ಫೈನಲಿ 10 ಕ್ಷೇತ್ರವನ್ನ ಕೊಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಅಥವಾ ಅವರು ಒಪ್ಪಿದ್ರು ಕೂಡ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗದಂತೆ ಸ್ಟೇಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ವಿಚಾರ. ಒಂದು ವೇಳೆ 12 ಕೇಳಿ 10ಕ್ಕೆ ಫೈನಲೈಸ್ ಆದ್ರೂ ಕೂಡ ಒಪ್ಕೊಳ್ಳೋಣ ಅನ್ನೋ ರೀತಿಯಾಗಿ ಮಂಡ್ಯ, ಹಾಸನ, ಮೈಸೂರು, ಧಾರವಾಡ, ಬೆಂಗಳೂರು ಉತ್ತರ, ಶಿವಮೊಗ್ಗ ಕ್ಷೇತ್ರ ಇವು ಬಹಳ ಟಾಪ್ ಪ್ರಿಯಾರಿಟಿ ಇರುವಂತಹ ಕ್ಷೇತ್ರಗಳು ಜೆಡಿಎಸ್ಗೆ. ಬೆಳಗಾವಿ ಕ್ಷೇತ್ರ ಸೇರಿ 10 ಕ್ಷೇತ್ರವನ್ನ ಜೆಡಿಎಸ್ ನಮಗೆ ಬಿಟ್ಟು ಕೊಡಿ ಅಂತ ಪಟ್ಟು ಹಿಡಿಯುವಂತಹ ಚಾನ್ಸಸ್ ಇದೆ. ಹಾಗಾಗಿ ಟಾಪ್ ಪ್ರಿಯಾರಿಟಿ ಕ್ಷೇತ್ರಗಳನ್ನ ನೋಡಿದ್ರಿ, ಮೈಸೂರು, ಹಾಸನ, ಅದೇ ರೀತಿಯಾಗಿ ಮಂಡ್ಯ, ಧಾರವಾಡ, ಬೆಂಗಳೂರು ಉತ್ತರ, ಶಿವಮೊಗ್ಗ ಕ್ಷೇತ್ರ, ಬೆಳಗಾವಿ ಎಲ್ಲ ಸೇರಿ 10 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ತೀರ್ಮಾನವನ್ನ ಮಾಡಿದೆ ಅನ್ನೋದು ಅವರಿಗೆ ಕೊಡೋದಕ್ಕೆ. ಹಾಲಿ ಸಂಸದರಿಗೆ ಕ್ಷೇತ್ರ ಉಳಿಸಿಕೊಳ್ಳಲು ಈಗ ಕೈ ನಾಯಕರು ಮುಂದಾಗಿದ್ದಾರೆ. 10 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದಕ್ಕೆ ಹಾಲಿ ಸಂಸದರ ಕ್ಷೇತ್ರಗಳು ಕಾಂಗ್ರೆಸ್ ಕೂಡ ತೀರ್ಮಾನ ಮಾಡಿದೆ. ಇದೇ ವಿಚಾರವಾಗಿ ಎಚ್ ಡಿ ದೇವೇಗೌಡರ ಜೊತೆ ಚರ್ಚೆ ನಡೆಸ್ತಾರೆ ದಿನೇಶ್ ಗುಂಡೂರಾವ್.